ಶುಭೋದಯ. ಈ ವಾರದ ಪೂರ್ತಿ ನಾವು ಜೀವಸ್ವರೂಪನಾದ ದೇವರನ್ನ ತಿಳಿದಿದ್ದರು ತಮ್ಮ ಸುತ್ತಲಿದ್ದವರ ಮುಂದೆ ನಂಬಿಗಸ್ತ ಸಾಕ್ಷಿಯಾಗಲು ವಿಫಲರಾದ ವ್ಯಕ್ತಿಗಳ ಕುರಿತು ಚಿಂತಿಸುತ್ತಿದ್ದೇವೆ. ಅಬ್ರಹಾಮ, ಯೋನ, ಪೇತ್ರ, ಈ ಎಲ್ಲ ಉದಾಹರಣೆಗಳನ್ನ ನಾವು ಕೇಳಿದ್ದೇವೆ. ದಾವೀದನ ಒಂದು ವಿಶೇಷವಾದಂತ ಗುಣವನ್ನ ಸಹ ನಾವು ಕಂಡಿದ್ದೇವೆ. ಅವರ ವೈಫಲ್ಯಗಳು ನಮ್ಮ ಜೀವನವನ್ನ ಯಾವಾಗಲೂ ಇತರರು ಗಮನಿಸುತ್ತಿರುತ್ತಾರೆ ಮತ್ತು ನಮ್ಮ ಸಾಕ್ಷಿಯು ದೇವರ ಸ್ವಭಾವವನ್ನ ಪ್ರಕಟಿಸಬಹುದು ಅಥವಾ ಅದನ್ನು ಮರೆ ಮಾಡಬಹುದು ಎಂಬುದನ್ನು ನಮಗೆ ನೆನಪಿಸುತ್ತದೆ. ಆದರೆ ಈಗ ನಮ್ಮ ಮುಂದೆ ಬರುವ ಪ್ರಶ್ನೆ ಏನೆಂದರೆ, ನಾವು ಏನು ಮಾಡಬೇಕು, ಹೇಗೆ ಬದುಕಬೇಕು? ಈ ವಾರದ ಉಳಿದ ಉದಾಹರಣೆಗಳು ವಿಭಿನ್ನವಾದ ಮಾರ್ಗವನ್ನ ಆರಿಸಿಕೊಳ್ಳಲು, ನಾವು ತಿಳಿದಿರುವ ದೇವರನ್ನು ನಿರಂತರವಾಗಿ ಪ್ರತಿಬಿಂಬಿಸುವ ಜೀವನವನ್ನು ನಡೆಸಲು ನಮ್ಮನ್ನು ಬಲಪಡಿಸುತ್ತದೆ ಮತ್ತು ಪ್ರೋತ್ಸಾಹಿಸುತ್ತದೆ. ದಾನಿಯೇಲನು ನಾವು ಈಗಾಗಲೇ ನೋಡಿದ ಉದಾಹರಣೆಗಳಿಗೆ ಸಂಪೂರ್ಣ ವಿರುದ್ಧವಾಗಿ ನಿಂತಿದ್ದಾನೆ. ಅವನು ವಿದೇಶದ ನೆಲದಲ್ಲಿ ಇಸ್ರಾಯೇಲನ ದೇವರನ್ನ ಆರಾಧಿಸದ ಮತ್ತು ಅಂಗೀಕರಿಸದ ಜನರ ಮಧ್ಯದಲ್ಲಿ ಜೀವಿಸುತ್ತಿದ್ದನು. ಆದರೂ ಅವನೊಂದಿಗೆ ಕೆಲಸ ಮಾಡುತ್ತಿದ್ದವರು ಅವನಲ್ಲಿ ಯಾವುದಾದರೂ ತಪ್ಪನ್ನು ಕಂಡು ಹಿಡಿಯುವ ನಿರೀಕ್ಷೆಯಿಂದ ಅವನ ಜೀವನವನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಿರುತ್ತಾರೆ. ಅವರು ಅವನ ಸ್ವಭಾವವನ್ನು, ಅವನ ಕೆಲಸವನ್ನು, ಅವನ ಯಥಾರ್ಥತೆಯನ್ನು ಮತ್ತು ಅವನ ನಡವಳಿಕೆಯನ್ನು ಪರಿಶೀಲಿಸುತ್ತಾರೆ. ಅವರು ಅಪ್ರಾಮಾಣಿಕತೆ, ಭ್ರಷ್ಟತೆ ಮತ್ತು ನಿರ್ಲಕ್ಷ್ಯವನ್ನ ಹುಡುಕುತ್ತಾರೆ. ಆದರೆ ಸಂಪೂರ್ಣವಾಗಿ ಗಮನಿಸಿದ ನಂತರ ಅವರು ಆಶ್ಚರ್ಯಕರವಾದ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ದಾನಿಯೇಲನ ದೇವರ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಹೊರತು ಇವನಲ್ಲಿ ಯಾವುದಾದರೂ ದೋಷವನ್ನ ನಾವು ಕಂಡು ಹಿಡಿಯಲಾರೆವು. ದಾನಿಯೇಲ ಪುಸ್ತಕ 6:5. ಎಂತಹ ಅದ್ಭುತವಾದಂತ ಸಾಕ್ಷಿ! ದಾನಿಯೇಲನು ಎಂದಿಗೂ ಶೋಧನೆಯನ್ನ ಎದುರಿಸದವನಾಗಿದ್ದರಿಂದಲೂ ಅಥವಾ ಎಂದಿಗೂ ತಪ್ಪು ಮಾಡದವನಾಗಿದ್ದರಿಂದಲೂ ಪರಿಪೂರ್ಣನಾಗಿರಲಿಲ್ಲ. ದೇವರೊಂದಿಗಿನ ಅವನ ಸಂಬಂಧವು ಅವನ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನ ರೂಪಿಸಿರುತ್ತದೆ ಎಂಬುದೇ ಅವನ ಬಲವಾಗಿತ್ತು. ಅವನ ವೈಯಕ್ತಿಕ ಭಕ್ತಿಯು ಸಾರ್ವಜನಿಕ ಜೀವನದಲ್ಲಿನ ಯಥಾರ್ಥತೆಯಾಗಿ ಗೋಚರಿಸಿತ್ತು. ಅವನ ಪ್ರಾರ್ಥನಾ ಜೀವನವು ಅವನ ನಾಯಕತ್ವದ ಮೇಲೆ ಪ್ರಭಾವ ಬೀರಿತ್ತು. ದೇವರಿಗೆ ಅವನ ನಂಬಿಗಸ್ತಿಕೆಯು ಜನರ ಮುಂದೆ ಪ್ರಾಮಾಣಿಕತೆಯನ್ನ ಉಂಟು ಮಾಡಿರುತ್ತದೆ. ದಾನಿಯೇಲನು ನಂಬಿದದಕ್ಕೂ ದಾನಿಯೇಲನು ಬದುಕಿದ ರೀತಿಗೂ ಯಾವುದೇ ವಿರೋಧಾಭಾಸ ಇರುವುದಿಲ್ಲ. ದಾನಿಯೇಲನ ಶತ್ರುಗಳೇ ದೇವರ ರೂಪಾಂತರಗೊಳಿಸುವ ಶಕ್ತಿಗೆ ಇಚ್ಛೆಯಿಲ್ಲದೆ ಸಾಕ್ಷಿಗಳಾಗುತ್ತಾರೆ. ದೇವರ ಮೇಲಿನ ಅವನ ಅಚಲವಾದಂತಹ ಬದ್ಧತೆಯನ್ನ ಹೊರತುಪಡಿಸಿ ಅವನ ಸ್ವಭಾವದಲ್ಲಿ ಅವರು ಯಾವುದೇ ಬಲಹೀನತೆಯನ್ನ ಕಂಡುಹಿಡಿಯುವುದಿಲ್ಲ. ದಾನಿಯೇಲನ ಅತ್ಯಂತ ದೊಡ್ಡ ರಕ್ಷಣೆಯು ಅವನ ಬುದ್ಧಿವಂತಿಕೆಯೂ ಅಲ್ಲ, ರಾಜ್ಯದಲ್ಲಿದ್ದ ಅವನ ಉನ್ನತ ಸ್ಥಾನವೂ ಅಲ್ಲ, ಅದು ಕರ್ತನೊಂದಿಗಿನ ಅವನ ನಿರಂತರವಾದ ನಡಿಗೆಯಾಗಿತ್ತು. ಇಂದಿನ ಲೋಕವು ಕಾಣಲು ಹಾತೊರೆಯುತ್ತಿರುವ ಸಾಕ್ಷಿಯು ಇದೆ. ಜನರು ನಮ್ಮ ನಂಬಿಕೆಯನ್ನ ಪ್ರಶ್ನಿಸಬಹುದು, ನಮ್ಮ ದೈವಶಾಸ್ತ್ರವನ್ನ ಒಪ್ಪದೇ ಇರಬಹುದು ಅಥವಾ ನಮ್ಮ ಸಂದೇಶವನ್ನ ತಿರಸ್ಕರಿಸಬಹುದು. ಆದರೆ ಅವರು ನಮ್ಮ ಯಥಾರ್ಥತೆಯನ್ನ ಎಂದಿಗೂ ಪ್ರಶ್ನಿಸಲು ಸಾಧ್ಯವಾಗಬಾರದು. ಅತ್ಯಂತ ಬಲವಾದ ಸಾಕ್ಷಿಯು ಕೇವಲ ವೇದಿಕೆಯಿಂದ ಸಾರಲ್ಪಡುವುದಿಲ್ಲ, ಅದು ಪ್ರಾಮಾಣಿಕತೆ, ನಮ್ರತೆ, ನಂಬಿಗಸ್ತಿಕೆ ಮತ್ತು ಅಚಲವಾದ ವಿಧೇಯತೆಯಿಂದ ಕೂಡಿದ ಜೀವನದ ಮೂಲಕ ಪ್ರದರ್ಶಿಸಲ್ಪಡುತ್ತದೆ. ಇಂದು ಒಂದು ಕ್ಷಣ ನಿಂತು ನಮ್ಮನ್ನು ನಾವೇ ಒಂದು ಕಠಿಣವಾದಂತ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾಗಿದೆ. ನನ್ನೊಂದಿಗೆ ಕೆಲಸ ಮಾಡುವವರು, ನನ್ನೊಂದಿಗೆ ವಾಸಿಸುವವರು, ನನ್ನೊಂದಿಗೆ ಅಧ್ಯಯನ ಮಾಡುವವರು ಅಥವಾ ಪ್ರತಿದಿನ ನನ್ನನ್ನ ಗಮನಿಸುವಂತವರು ನನ್ನ ನಂಬಿಕೆ ವಿರುದ್ಧ ಸಾಕ್ಷಿಯನ್ನ ಹುಡುಕುತ್ತಿದ್ದರೆ ಅವರು ಏನನ್ನ ಕಂಡುಕೊಳ್ಳುತ್ತಾರೆ? ಅವರು ಅಸಂಗತತೆ, ರಾಜಿ ಮತ್ತು ಅಡಗಿರುವ ಕಪಟತನವನ್ನ ಕಂಡುಕೊಳ್ಳುತ್ತಾರೆಯೇ? ಅಥವಾ ನನ್ನ ಜೀವನಕ್ಕೆ ಇರುವ ಏಕೈಕ ವಿವರಣೆಯೆಂದರೆ ನಾನು ದೇವರಿಗೆ ಸೇರಿದವನು ಅನ್ನುವುದನ್ನು ಒಪ್ಪಿಕೊಳ್ಳಲು ಅವರು ಬಲವಂತಗೊಳ್ಳುತ್ತಾರೆಯೇ? ನಮ್ಮ ಜೀವನವು ಯಾವುದೇ ಸಮರ್ಥನೆಯನ್ನು ಅಗತ್ಯಪಡಿಸದ ನಾವು ಸೇವಿಸುವ ದೇವರಿಗೆ ನಂಬಿಗಸ್ತವಾದ ವಿಧೇಯತೆಯನ್ನ ಮಾತ್ರ ಪ್ರಕಟಿಸುವ ಜೀವಂತ ಸಂದೇಶಗಳಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 990-260-6453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.